ನಮಸ್ಕಾರ ಎಲ್ರಿಗೂ, ನಾನು ರಮೇಶ್ ಜಗತ್ ಮೈಸೂರು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಈ ಒಂದು ವಿಡಿಯೋ ಬಂದು ಜಾಬ್ ಇನ್ಫಾರ್ಮೇಷನಿನ ವಿಡಿಯೋ ಆಗಿರುತ್ತೆ, ಅಂದರೆ ಕೆಲಸದ ಬಗೆಗಿನ ಮಾಹಿತಿಯ ವಿಡಿಯೋ ಆಗಿರುತ್ತೆ. ಈ ಕೆಲಸ ಬಂದು ತೋಟದಲ್ಲಿ ಕೆಲಸ ಇರುವಂಥದ್ದು. ಮೈಸೂರಿಂದ ಒಂದು 32 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಹಳ್ಳಿಯಲ್ಲಿ ಭಾಳ ಗೊತ್ತಿರೋಂಥವ್ರದ್ದೇ. ಅವ್ರಿಗೆ ಕೆಲಸಕ್ಕೆ ಬೇಕಾಗಿದ್ದಾರೆ ಅಂತ ಹೇಳಿದ್ರು. ಸೊ ಅದರಿಂದ ಯಾರಿಗಾದ್ರೂ ಯೂಸ್ ಆಗ್ಬೋದು ಇನ್ಫಾರ್ಮೇಷನ್ ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋ ಮಾಡಾಕ್ತಾ ಇದ್ದೀನಿ. ಜೆನ್ಯೂನ್ ಆಗಿರುವಂತಹ ವ್ಯಕ್ತಿ, ಸೊ ಜೆನ್ಯೂನ್ ಆಗಿ ಕೆಲಸ ಮಾಡೋವಂಥವ್ರು ಖಂಡಿತವಾಗ್ಲೂ ಈ ಒಂದು ನಾನು ನಂಬರನ್ನು ಕೊಡ್ತೀನಿ. ಆ ನಂಬರ್ಗೆ ಫೋನ್ ಮಾಡಿ ನೀವು ಆ ಕೆಲಸಕ್ಕೆ ಸೇರ್ಕೊಬೋದು. ಇನ್ನು ಕೆಲಸದ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂತಂದರೆ ಆಗಲೇ ಹೇಳ್ದಂಗೆ ಇದು ತೋಟದಲ್ಲಿ ಕೆಲಸ. ತೋಟದಲ್ಲಿ ಕೋಳಿ ಫಾರಮ್ ಇದೆ. ಕೋಳಿ ಫಾರಮ್ದು ನಾನು ವೀಡಿಯೋ ಹಾಕ್ತೀನಿಲ್ಲೇ. ಆ ಕೋಳಿ ಫಾರಮ್ನ ನೋಡ್ಕೋಬೇಕಾಗಿದೆ. ಸೊ ವಾಟರ್ದೆಲ್ಲ ಆಟೋಮೆಟಿಕ್ ಮಾಡಿದ್ದಾರೆ, ನೀರ್ದೇನೋ ಅಷ್ಟು ಕೆಲಸ ಇರೋಲ್ಲ. ಸೊ ದಿನಕ್ಕೊಂದು ಫೀಡ್ ಹಾಕೊಬೇಕಾಗುತ್ತೆ. ಅದೊಂದು 1.5 ಗಂಟೆ ಟೈಮ್ ಕೆಲಸ ಇರುತ್ತೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಕೋಳಿ ಫಾರಮಲ್ಲೂ ಯಥೇಚ್ಛವಾಗಿ ಏನು ಕೆಲಸ ಇರೋದಿಲ್ಲ. ಜೊತೆಗೆ 1.5 ಗಂಟೆ ಆದಮೇಲೆ ಬೇರೆ ವ್ಯವಸಾಯದ ಸಣ್ಣ ಪುಟ್ಟ ಏನು ತೋಟದಲ್ಲಿ ಕೆಲಸ ಇರುತ್ತೆ ಅದನ್ನು ಕೂಡ ಮಾಡಿಕೊಂಡು ಇರಬೇಕಾಗತ್ತೆ. ಇದೆರಡೂ ಕೆಲಸ. ಒಂದು ಕೋಳಿ ಫಾರಮ್ನ ನೋಡ್ಕೋಬೇಕು, ಜೊತೆಗೆ ವ್ಯವಸಾಯವನ್ನು ಕೂಡ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇರುತ್ತೆ, ಅದನ್ನು ಕೂಡ ನೀವು ಮಾಡಬೇಕಾಗತ್ತೆ. ಇನ್ನು ಹಸು ಕುರಿ ಈ ಥರ ಬೇರೆ ಏನೂ ಇಲ್ಲ, ಜಸ್ಟ್ ಕೋಳಿ ಫಾರಮು ತೋಟ ಇದೆರಡು ಕೆಲಸ ಇರುತ್ತೆ. ಸಂಬಳ ಬಂದು 14,000 ರೂಪಾಯಿ ಸಂಬಳ ಇದೆ. ಜೊತೆಗೆ 14,000 ಜೊತೆಗೆ ಮನೆ ಕೂಡ ಕೊಡ್ತಾರೆ. RCC ಮನೆ ಚೆನ್ನಾಗಿದೆ, ಅದು ಕೂಡ ವಿಡಿಯೋ ಹಾಕ್ತೀನಿ. ಆ ಮನೆಯನ್ನು ಕೊಡ್ತಾರೆ. ಜೊತೆಗೆ ಫ್ಯಾಮಿಲಿ ಏನಾದರೂ ಶಿಫ್ಟ್ ಆಗ್ತೀವಿ ಅನ್ನೋದಾದರೆ ಸಿಲಿಂಡರ್ ಕೂಡ ಅವ್ರಿಗೆ ಕೊಡ್ತಾ ಹೋಗ್ತಾರೆ. ನೀವು ಅಲ್ಲೇ ಇದ್ಕೊಂಡು ಆರಾಮಾಗಿ ತೊಗೊಬೋದು. ಸಂಬಳ 14,000 ಕಡಿಮೆ ಅಂತ ಕೆಲವರು ಹೇಳ್ಬೋದು, ಬಟ್ ಆದರೆ 14,000ದ ಅನಿವಾರ್ಯತೆ ಕೂಡ ತುಂಬ ಜನರಿಗಿರುತ್ತೆ. ಜೊತೆಗೆ ಉಚಿತವಾಗಿ ಮನೆ ಕೂಡ ಕೊಡ್ತಾರಲ್ಲ. ಸೊ ಮನೇಲೇ ಹೊರಗಡೆ ಸೈಡ್ ಬಾಡಿಗೆ ಎಲ್ಲ ಕಟ್ಕೋಬೇಕು ಅಂದರೆ ಒಂದು 5,000 6,000 ಕನಿಷ್ಠ 4,000 ಏನಾದರೂ ಇರುತ್ತೆ. ಸೊ ಅಲ್ಲಿದ್ದಿಲ್ಲಿದ್ದು ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಒಂದು 20,000 ನೀವು ದುಡ್ಕೋಬೋದು. ನೀವು ಪ್ರಾಂಪ್ಟಾಗಿ ಕೆಲಸ ಮಾಡ್ಕೊಂಡೋದ್ರೆ ನಿಮ್ಮ ಕೆಲಸನೂ ಅವ್ರಿಗೆ ಇಷ್ಟ ಆದರೆ ನೀವು ಮಾತಾಡಿಕೊಂಡು ಸಂಬಳ ಕೂಡ ಜಾಸ್ತಿಯಾಗಿ ಒಳ್ಳೆ ರೀತಿಯಲ್ಲಿ ಮಾತಾಡ್ಕೊಂಡು ಸಂಬಳ ಜಾಸ್ತಿ ಇಸ್ಕೊಬೋದು. ಇದು ಬಂದು ಮೈಸೂರಿಂದ 32 ಕಿಲೋಮೀಟ್ರು ಮಲಾರ್ದುಂಡಿ ಅಂತ ಒಂದು ಹಳ್ಳಿ ಇದೆ. ಆ ಹಳ್ಳಿಯಲ್ಲಿ ಈ ಒಂದು ಕೆಲಸ ಇರುತ್ತೆ. ಅವರ ಒಂದು ಫೋನ್ ನಂಬರ್ ಬಂದು ಸುನೀಲ್ ಅಂತ ಅಂದ್ಬಿಟ್ಟು ಅವ್ರ ಫೋನ್ ನಂಬರ್ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. 6364659064. ಇನ್ನೊಮ್ಮೆ ಹೇಳ್ತೀನಿ, 6364659064. ಇದು ಅವರ ಒಂದು ಫೋನ್ ನಂಬರು. ಸೊ ನೀವು ಅವ್ರಿಗೆ ಫೋನ್ ಮಾಡಿಕೊಂಡು ಕಾಂಟ್ಯಾಕ್ಟನ್ನು ಮಾಡ್ಬೋದಾಗಿದೆ. ಜೊತೆಗೆ ಪ್ರಾಂಪ್ಟಾಗಿ ಮಾಡೋವಂಥವ್ರು ಇದ್ದರೆ ಮಾತ್ರ ಫೋನ್ ಮಾಡೋಕ್ಕೆ ಹೇಳಿ ಅಂತ ಹೇಳಿದ್ದಾರೆ. ಸೊ ಜೆನ್ಯೂನಾಗಿ ನೀವು ಕೆಲಸ ಮಾಡ್ತೀವಿ ಅನ್ನೋದಾದರೆ ಅಲ್ಲೇ ಹೋಗಿ ಶಿಫ್ಟ್ ಆಗ್ತೀವಿ ಆರಾಮಾಗಿ. ಎಲ್ಲ ಫುಲ್ ತುಂಬ ಕಷ್ಟದಲ್ಲಿ ಒಂದು ಹೊಸ ಬದುಕು ಕಟ್ಕೋಬೇಕು ಅನ್ನೋರು ಖಂಡಿತವಾಗಿ ಕಟ್ಕೋಬೋದು. 14,000ಕ್ಕೆಲ್ಲ ಯಾರು ಮಾಡ್ತಿದ್ದಾರೆ ಹೋಗಿ ಮೇಡಮ್ ಅಂತಂದರೆ ದಯವಿಟ್ಟು ಅವ್ರಿಗೆ ಫೋನ್ ಮಾಡೋಕ್ಕೆ ಹೋಗಬೇಡಿ. ಅನಿವಾರ್ಯತೆ ಇರೋರು ಮಾತ್ರ ಈ ಕೆಲಸಕ್ಕೆ ಸೇರ್ಕೊಬೋದಾಗಿದೆ. ಇನ್ನು ಅವರು ಇನ್ನೊಂದು ವಿಚಾರ ಹೇಳಿದ್ರು, ಈ ಸಂಬಳವನ್ನು ಪ್ರತಿ ತಿಂಗಳು ಕೊಡ್ತಾ ಹೋಗ್ತಾರೆ, ಬಟ್ ಕೋಳಿ ಇದ್ದಂತಹ ಟೈಮ್ನಲ್ಲಿ ಮಧ್ಯದಲ್ಲೇ ಬಿಟ್ಟು ಹೋಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಈಗ 1ನೇ ತಾರೀಕಿಗೆ ಸಂಬಳ ಕೊಡ್ತಾರೆ. ಬಟ್ ಕೋಳಿ ಇನ್ನೊಂದು 10 ದಿನ ಇರುತ್ತೆ ಕೆಲಸ ಅಂತಂದರೆ 10 ದಿನ ಕೋಳಿ ಬ್ಯಾಚ್ ಮುಗಿದ ಮೇಲೆ ನಿಮಗೆ 10ನೇ ತಾರೀಕು ಸಂಬಳ ಕೊಡ್ತಾರೆ. ಯಾಕಂದರೆ ಸಡನ್ನಾಗಿ ಮಧ್ಯದಲ್ಲಿ ಬಿಟ್ಟೋದ್ರೆ ಇನ್ನು ನೆಕ್ಸ್ಟ್ ನೋಡ್ಕೊಳ್ಳ್ದೇ ಫುಲ್ ಲಾಸ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಥರ ಹೇಳಿದ್ರು. ನೀವೀಗೇನು ಪಕ್ಕದಲ್ಲಿ ವಿಡಿಯೋ ನೋಡ್ತಿದ್ದೀರೋ ಇದೇ ಕೋಳಿ ಫಾರಮು. ಆಗಲೇ ಹೇಳ್ದಂಗೆ ವಾಟರೆಲ್ಲ ಆಟೋಮೆಟಿಕ್ಕಾಗಿ ಸಪ್ಲೈ ಆಗೋ ಥರ ಮಾಡಿದ್ದಾರೆ. ಫೀಡ್ ಒಂದು ಹಾಕೋಬೇಕಾಗುತ್ತೆ. ಡೈಲಿ 1 ಗಂಟೆಯಿಂದ 1.5 ಗಂಟೆ ಟೈಮ್ ಕೆಲಸ ಇರುತ್ತೆ. ಇನ್ನು ಇದನ್ನು ಬಿಟ್ಟರೆ ಇದೇ ಮನೆ, ಇಲ್ಲಿ ಮುಂದೆ ಶೀಟ್ ಹಾಕಿದ್ದಾರೆ, ಹಿಂದೆ RCC ಇದೆಯಲ್ಲ ಇದೇ ಮನೆ. ಒಂದು ಮನೆದು ಕೂಡ ವಿಡಿಯೋ ತೋರಿಸ್ಬಿಡ್ತೀನಿ. ಇದೆ ಉಳ್ಕೊಳ್ಳೋಕ್ಕೆ ಕೊಡ್ತಾ ಇರುವಂತಹ ಮನೆ ಇದಾಗಿದೆ. ಚಿಕ್ಕದಾಗೆ ಇದೆ, ಬಟ್ ಒಂದು ಫ್ಯಾಮಿಲಿಗೆ ಆರಾಮಾಗಿ ಇರ್ಬೋದು, ಏನು ತೊಂದರೆ ಇಲ್ಲ. ಫ್ಯಾಮಿಲಿ ಏನಾದರೂ ಶಿಫ್ಟ್ ಆಗ್ತೀವಿ ಅಂದರೆ ಒಬ್ಬರೇ ಬೇಕಾದರೂ ಹೋಗಿ ಕೆಲಸಕ್ಕೆ ಸೇರ್ಕೊಬೋದು, ಅಥವಾ ಫ್ಯಾಮಿಲಿ ಬೇಕಾದ್ರೂ ಶಿಫ್ಟ್ ಮಾಡ್ಕೋತೀವಿ ಅಂದರೆ ಮಾಡ್ಕೋಬೋದು. ಫ್ಯಾಮಿಲಿ ಶಿಫ್ಟ್ ಆದರೆ ಪ್ಲಸ್ ಸಿಲಿಂಡರ್ ಕೂಡ ಎಕ್ಸ್ಟ್ರಾ ಕೊಡ್ತಾರೆ. ಸೊ ಅನಿವಾರ್ಯತೆ ಇರೋರು, ಅವಶ್ಯಕತೆ ಇರೋರು, ಆಸಕ್ತಿ ಇರೋರು ಸೇರ್ಕೋಬೇಕು ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಆ ಒಂದು ನಂಬರ್ಗೆ ಫೋನನ್ನು ಮಾಡಿ. ಇದಿಷ್ಟು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.